BSF, CRPF, CSF, ITBP ಈ ತರ ಹಲವಾರು ಹುದ್ದೆಗಳಲ್ಲಿ ಸ್ಕ್ಯಾಮ್ ಆಗಿದೆ. SSC GD ನಲ್ಲಿ ಸೆಲೆಕ್ಷನ್ ಆಗಬೇಕು ಅಂತೇಳಿ ಬಹಳ ಶ್ರಮ ಪಟ್ಟಿದ್ದಾರೆ. CGL ನಲ್ಲಿ ಆಫೀಸರ್ ಆಗಬೇಕು ಅಂತೇಳಿ ಟೆಕ್ನಿಕಲ್ ಆಗಿ ಸೆಲೆಕ್ಷನ್ ಆಗಬೇಕು ಅಂತೇಳಿ ಬಹಳ ಶ್ರಮ ಪಟ್ಟಿದ್ದಾರೆ. ನೀವು ನೋಡಿದ್ರೆ ಎಕ್ಸಾಮ್ ಅಲ್ಲಿ ಟೆಕ್ನಿಕಲ್ ಇಶ್ಯೂ ಅಂತೇಳಿ ಪೇಪರ್ ಟೈಮಿಂಗ್ ಈಚೆ ಮಾಡ್ಬಿಡ್ತೀರಾ. 2022, 2023, 2024 ಸತತವಾಗಿ ನಡ್ಕೊಂಡು ಬರ್ತಾ ಇದೆ. ಈ ತರ ಸಮಸ್ಯೆಗಳಿಗೆ ಪರಿಹಾರ ಏನು, ದಯಮಾಡಿ ಇದಕ್ಕೆ ಸರಿಯಾದ ರೀತಿ ನನಗೆ ಉತ್ತರ ಕೊಡಿ ಅಂತ ಕೇಳಲಿಕ್ಕೆ ಹೋದಾಗ ಅಲ್ಲಿ ಸಿಕ್ಕಂತದ್ದು ಅವರ ಗಿಫ್ಟ್ ಏನಪ್ಪಾ ಅಂತಂದ್ರೆ ಚಾಟಿ ಏಟು. ಯಾಕೆಂದ್ರೆ ಹಲವಾರು ಅಭ್ಯರ್ಥಿಗಳಿಗೆ ಮೋಸ ಆಗಿದೆ ಅಂತೇಳಿ ಪ್ರತಿಭಟನೆ ಸೆಂಟ್ರಲ್ ಗವರ್ಮೆಂಟ್ ಡೆಲ್ಲಿ ಜಂತರ್ ಮಂತರ್ ನಡೀತಾ ಇದೆ. ನಮಸ್ತೆ, ಜೈ ಹಿಂದ್. SSC GD CGL CHSL ಈ ತರಹ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ನಲ್ಲಿ ಬರುವಂತ ಹುದ್ದೆಗಳು, ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತ ಹೋಮ್ ಮಿನಿಸ್ಟರ್ ಕಂಟ್ರೋಲ್ ಬರುವಂತ BSF, CRPF, CSF, ITBP ಈ ತರ ಹಲವಾರು ಹುದ್ದೆಗಳಲ್ಲಿ ಸ್ಕ್ಯಾಮ್ ಆಗಿದೆ. ಈ ಸ್ಕ್ಯಾಮ್ ಸಂಬಂಧಿಸಿದಂತೆ ನೀವು ಈ ವಿಡಿಯೋನ ನೋಡಬಹುದು. 31 जुलाई 2025 को दिल्ली की सड़कों पर जो तस्वीरें दिखाई पड़ी उसने देश की आत्मा को झकझोर के रख दिया, क्योंकि वो शिक्षक जो लाखों बच्चों को अंधेरे से निकालकर सफलता की रोशनी तक पहुंचाते थे, वो अपने बच्चों के हक की लड़ाई के लिए सड़कों पर उतरे. ಸ್ನೇಹಿತರೆ, ಲಕ್ಷಾಂತರ ಮಕ್ಕಳು ಅಪ್ಲಿಕೇಶನ್ ಹಾಕೊಂಡು ಈ ಒಂದು ಹುದ್ದೆಗೆ ಕಾಯ್ತಾ ಇರಬೇಕಿದ್ರೆ, ವರ್ಷ ಪೂರ್ತಿ ಮಕ್ಕಳು ತಯಾರಾಗಬೇಕಿದ್ರೆ ಈ ತರ ಸ್ಕ್ಯಾಮ್ ನಡೆದಾಗ ಅವರಲ್ಲಾಗುವಂತ ಆತಂಕ, ಅವರ ಪೋಷಕರಲ್ಲಾಗುವಂತ ಆತಂಕ, ಅವರನ್ನ ತಯಾರಿ ಮಾಡ್ತಿರುವಂತ ಗುರುಗಳಿಗಾಗುವಂತ ಆತಂಕಗಳು ಎಷ್ಟು ಅನ್ನೋದನ್ನ ನೀವು ನೋಡಬಹುದು. ಡೆಲ್ಲಿಯಲ್ಲಿ ಜಂತರ್ ಮಂತರ್ ಅಂತಹ ಸ್ಥಳದಲ್ಲಿ ಹೋರಾಟ ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ಎಲ್ಲ ಗುರುಗಳು, ಶಿಷ್ಯಂದಿರು, ಪೋಷಕರು ಬಂದು ಅಲ್ಲಿ ನ್ಯಾಯ ಕೇಳ್ತಾ ಇದ್ದಾರೆ. ಸ್ವಾಮಿ, ನಮ್ಮ ಮಕ್ಕಳುಗಳು 1 ವರ್ಷ, 2 ವರ್ಷ, 3 ವರ್ಷದಿಂದ ತಯಾರಾಗಿದ್ದಾರೆ. SSC GD ನಲ್ಲಿ ಸೆಲೆಕ್ಷನ್ ಆಗಬೇಕು ಅಂತೇಳಿ ಬಹಳ ಶ್ರಮ ಪಟ್ಟಿದ್ದಾರೆ. CGL ನಲ್ಲಿ ಆಫೀಸರ್ ಆಗಬೇಕು ಅಂತೇಳಿ ಟೆಕ್ನಿಕಲ್ ಆಗಿ ಸೆಲೆಕ್ಷನ್ ಆಗಬೇಕು ಅಂತೇಳಿ ಬಹಳ ಶ್ರಮ ಪಟ್ಟಿದ್ದಾರೆ. ನೀವು ನೋಡಿದ್ರೆ ಎಕ್ಸಾಮ್ ಅಲ್ಲಿ ಟೆಕ್ನಿಕಲ್ ಇಶ್ಯೂ ಅಂತೇಳಿ ಪೇಪರ್ ಟೈಮಿಂಗ್ ಈಚೆ ಮಾಡ್ಬಿಡ್ತೀರಾ. ಎಕ್ಸಾಮ್ ಬಂದಾಗ ಪೋಸ್ಟ್ ಪೋನ್ ಮಾಡ್ಬಿಡ್ತೀರಾ, ಅಥವಾ ಬೇರೆ ರೀತಿಯಲ್ಲಿ ನೀವು ನಮ್ಗೆ ತೊಂದರೆ ಕೊಟ್ಟು ಎಕ್ಸಾಮ್ಗೆ ಅಂತೇಳಿ ಪ್ರಿಪರೇಷನ್ ಬಂದಿರ್ತಾರ ಅವರಿಗೆ ಮಾನಸಿಕವಾಗಿ ತೊಂದರೆ ಕೊಟ್ಬಿಡ್ತೀರಾ. ಇದರಿಂದಾಗಿ ಮಕ್ಕಳ ಮನಸ್ಥಿತಿ ಏನಾಗ್ತಾ ಇದೆ, ದಯಮಾಡಿ ನೀವು ನ್ಯಾಯ ಕೊಡಿಸಿ. ಇದು 2022, 2023, 2024 ಸತತವಾಗಿ ನಡ್ಕೊಂಡು ಬರ್ತಾ ಇದೆ. ಈ ತರ ಸಮಸ್ಯೆಗಳಿಗೆ ಪರಿಹಾರ ಏನು, ದಯಮಾಡಿ ಇದಕ್ಕೆ ಸರಿಯಾದ ರೀತಿ ನನಗೆ ಉತ್ತರ ಕೊಡಿ ಅಂತ ಕೇಳಲಿಕ್ಕೆ ಹೋದಾಗ ಅಲ್ಲಿ ಸಿಕ್ಕಂತದ್ದು ಅವರ ಗಿಫ್ಟ್ ಏನಪ್ಪಾ ಅಂತಂದ್ರೆ ಚಾಟಿ ಏಟು. ಅಲ್ಲಿ ಬಂದಂತ ಪೋಷಕರುಗಳಿಗೆ, ಗುರುಗಳಿಗೆ, ಶಿಷ್ಯಂದ್ರಗಳಿಗೆ, ಅಭ್ಯರ್ಥಿಗಳಿಗೆಲ್ಲರಿಗೂ ಬೀಸಿದ್ದು. ಪೊಲೀಸು ಹೊಡೆದಿದ್ದು. ಕೇಳಕ್ ಹೋದ್ರೆ ಅವ್ರು ಕೊಡ್ತಾರಂತ ಉತ್ತರ, ನೀನು ಯೂನಿಫಾರ್ಮ್ ಹಾಕೋ, ಅವಾಗ ಗೊತ್ತಾಗುತ್ತೆ ಪ್ರೆಸರ್ ಅಂತೇಳಿ, ನಮ್ಗೆ ಆರ್ಡರ್ ಸಿಕ್ಕಿದ್ರೆ ನಾವು ಮಾಡ್ತಾ ಇದೀವಿ ಅಂತೇಳಿ ಅಲ್ಲಿ ಅವರ ಒಂದಿಗೆ ಅಲ್ಲಿರುವಂತ ಆಕಾಂಕ್ಷಿಗಳಿಗೆ, ಅಲ್ಲಿರುವಂತ ಗುರುಗಳಿಗೆ, ಅಲ್ಲಿರುವಂತ ಪೋಷಕರಿಗೆ ಹೊಡೆದಿದ್ದು. ಕೆಲವರಿಗೆ ಕೈ ಮುರಿದೋಗುತ್ತೆ, ಕೆಲವರಿಗೆ ಏನೇನೋ ಆಗ್ತದೆ. ಅದರಿಂದಾಗಿ ಅಲ್ಲಿ ನ್ಯಾಯ ಕೇಳಲು ಬಂದಂತ ಎಲ್ಲ ಅಭ್ಯರ್ಥಿಗಳಿಗೆ ದೌರ್ಜನ್ಯ ನಡೆಯುತ್ತದೆ. ಸ್ನೇಹಿತರೆ, ಕೊನೆಯದಾಗಿ ಪೊಲೀಸ್ ಇಲಾಖೆಯಿಂದ ಕೇಳ್ಕೊಳ್ತಾರೆ, ನಿಮಗೆ ಏನ್ ಬೇಕು, ಏನ್ ನಿಮ್ಮ ಬೇಡಿಕೆ ಅಂತ ಹೇಳಿದಾಗ ಇವ್ರಿಗೆ ಬೇಕಂತ ಬೇಡಿಕೆ ಇಷ್ಟೇ, ಸ್ವಾಮಿ ನಮ್ಗೆ ಪಾರದರ್ಶಕವಾಗಿ ನಿಮಗೂ ಪರೀಕ್ಷೆ ನಡೆಸ್ಕೊಡ್ತೀರಾ, ಆದ್ರೆ ಪಾರದರ್ಶಕವಾಗಿ ನಮ್ಗೆ ಎಕ್ಸಾಮ್ ರಿಸಲ್ಟ್ ನ ಕೊಡ್ತಾ ಇಲ್ಲ. ಟೆಕ್ನಿಕಲ್ ಇಶ್ಯೂ ಅಂತೇಳಿ ಪರೀಕ್ಷೆಯಲ್ಲಿ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದೀರಾ. ಕಟ್ ಆಫ್ ನಿಲ್ಲಿಸಿದಾಗ ಕಟ್ ಆಫ್ ಅಲ್ಲೂ ಕೂಡ ನಮಗೆ ಪಾರದರ್ಶಕವಾಗಿ ಸರಿ ರೀತಿ ತೋರಿಸ್ತಾ ಇಲ್ಲ. ನೀವು ನಾರ್ಮಲೈಸೇಷನ್ ಅಂತೇಳಿ ಆಡ್ ಮಾಡ್ತೀರ, ನಾರ್ಮಲೈಸೇಷನ್ಗೆ ಯಾವ ಪೇಪರ್ಗೆ ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾ ಇದೀರ ಅಂತ ನಮಗೆ ಪಾರದರ್ಶಕವಾಗಿ ತಿಳಿಸ್ಕೊಡ್ತಾ ಇಲ್ಲ. ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡ್ಬೇಕಿದ್ರೆ ವ್ಯತ್ಯಾಸಗಳಾಗ್ತಾ ಇದಾವೆ. ಈ ತರ ಹಲವಾರು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಸ್ವಾಮಿ, ನಮ್ಗೆ ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಡಿ,
ನಮ್ಗೆ ಪಾರದರ್ಶಕವಾಗಿ ಎಲ್ಲಾ ಅಭ್ಯರ್ಥಿಗಳು ಕೂಡ ಒಂದೇ ತರ ಎಕ್ಸಾಮ್ ನಡೆಸ್ಕೊಡಿ. ಈ ಪರೀಕ್ಷೆಯಲ್ಲಿ ಆಗುವಂತ ತೊಂದರೆ, ಟೆಕ್ನಿಕಲ್ ಇಶ್ಯೂಸ್ ಅಥವಾ ಬೇರೆ ತೊಂದರೆಗಳು ಏನಿದ್ರು ಕೂಡ ಅದು ಮುಂಚಿತವಾಗಿ ಸರಿಪಡಿಸ್ಕೊಳ್ಳಿ. ನಮ್ಗೆ ಯಾಕೆ ನೀವು ಪರೀಕ್ಷೆ ಹತ್ರ ಇದ್ದಾಗ, ಪರೀಕ್ಷೆಗೆ ಬರುವಾಗ ಸಣ್ಣ ಸಣ್ಣ ಸಮಸ್ಯೆಗಳಿಂದಾಗಿ ನಮ್ಗೆ ಮಾನಸಿಕವಾಗಿ ಒತ್ತಡ ಕೊಡ್ತಾ ಇದ್ದೀರಾ, ತೊಂದರೆ ಕೊಡ್ತಾ ಇದ್ದೀರಾ, ನಮ್ಗೆ ಹುದ್ದೆಗೆ ಸೇರ್ಕೋಬೇಕಂತೇಳಿ ಬಹಳಷ್ಟು ಶ್ರಮ ಪಟ್ಟಿದ್ದೀವಿ ಅಂತೇಳಿ ಬಹಳಷ್ಟು ನೊಂದಂತ ಆ ಆಕಾಂಕ್ಷಿಗಳು ತನ್ನ ಮನದಾಳದ ಮಾತುಗಳನ್ನ ವ್ಯಕ್ತಪಡಿಸ್ತಾರೆ. ಸ್ನೇಹಿತರೆ, ಇದೊಂದು ಯೂಟ್ಯೂಬ್ ಚಾನಲ್ ಹಿಂದಿನಲ್ಲಿ ಈ ವಿಡಿಯೋ ಆದಂತದ್ದು. ನಾನು ಇದನ್ನ ಕನ್ನಡದಲ್ಲಿ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ತರ ಹಲವಾರು ಸಮಸ್ಯೆಗಳು ಸೆಂಟ್ರಲ್ ಗವರ್ನಮೆಂಟ್ ಇಂದ ಆಗೋದನ್ನ ನಾವು ನೋಡ್ತಾ ಇದ್ದೀವಿ. ಇದಕ್ಕೋಸ್ಕರನೇ ನಾನು ನಿಮ್ಮೊಂದಿಗೆ ಯಾವಾಗ ಹೇಳ್ತಾ ಇರ್ತೀನಿ, ಒಂದೇ ಒಂದು ನೀವು ಪೋಸ್ಟ್ ನ ನಂಬ್ಕೊಂಡು ಯಾವಾಗ ಇರ್ಲಿಕ್ಕೆ ಹೋಗ್ಬಿಡಿ. ಪ್ರಯತ್ನ ಸತತವಾಗಿ ನಡೀತಾನೆ ಇರಬೇಕು, ನಿರಂತರವಾಗಿ ಸಾಕ್ತಾನೆ ಇರಬೇಕು. ಯಾವುದೇ ಅಪ್ಲಿಕೇಶನ್ ಬಿಟ್ಟರು ಕೂಡ ನೀವು ಅಪ್ಲಿಕೇಶನ್ ಹಾಕೊಂಡು ತಯಾರಿ ಆಗ್ತಾನೆ ಇರಬೇಕು. ಒಂದಿಲ್ಲ ಅಂದ್ರೆ ಇನ್ನೊಂದಕ್ಕೆ ನೀವು ಜಂಪ್ ಆಗಿ ಸೆಲೆಕ್ಷನ್ ಆಗಿ ಹೋಗ್ಬಿಟ್ರೆ ಯಾವುದೋ ಒಂದು ಹುದ್ದೆಗೆ ಸೇರ್ಕೊಂಡು ನಿಮ್ಮ ಭವಿಷ್ಯ ರೂಪಿಸ್ಕೊಬಹುದು. ಜೊತೆಗೆ ನೀವು ಕಾನ್ಫಿಡೆಂಟ್ ಆಗಿ ನಾನು ಆಫೀಸರ್ ಆಗಿ ಆಗ್ತೀನಿ, ಟೆಕ್ನಿಕಲ್ ಹೋಗ್ತೀನಿ, ಇದಕ್ಕೆ 100% ಸೆಲೆಕ್ಷನ್ ಆಗ್ತೀನಿ ಅನ್ನೋ ಒಂದು ದೃಢ ನಿರ್ಧಾರ ಇತ್ತು ಅಂದ್ರೆ ನೋ ಪ್ರಾಬ್ಲಮ್, ನೀವು ಅದಕ್ಕೂ ನೀವು ತಯಾರಿ ಮಾಡ್ಕೊಳ್ಳಿ. ನೀವು ಸೆಲೆಕ್ಷನ್ ಆಗಿ ಆಫೀಸರ್ ಆಗಿ ಹೋಗಿ ಅಥವಾ ಟೆಕ್ನಿಕಲ್ ಆಗಿ ಹೋಗಿ ಅಥವಾ ಜಿಡಿಗೆ ಹೋಗಿ ಅಥವಾ ಟ್ರೇಡ್ಸ್ ಹೋಗಿ ಯಾವ್ದಕ್ಕಾರ ಹೋಗಿ, ಆದ್ರೆ ನಿಮ್ಮ ಪ್ರಯತ್ನ ನಿರಂತರವಾಗಿ ಸಾಕ್ತಾನೆ ಇರ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ 2025 ನಡೆದ ಎಕ್ಸಾಮ್ ಅಲ್ಲಿ ಬಂದಂತ ರಿಸಲ್ಟ್ ಮತ್ತೆ ಈಗ ನಡೆಯುವಂತ ಫಿಸಿಕಲ್ ವ್ಯತ್ಯಾಸ ಆಗುತ್ತಾ ಅಥವಾ ಫಿಸಿಕಲ್ ನಡೆಸ್ಕೊಡ್ತಾರಾ ಇಲ್ವಾ, ಮೆಡಿಕಲ್ ನಡೆಯುತ್ತಾ ಇಲ್ವಾ ಎಂಬ ಈ ಗೊಂದಲಕ್ಕೆ ನಾನು ಕೊಡೋ ಉತ್ತರ ಏನಪ್ಪಾ ಅಂತಂದ್ರೆ ಈಗಲೂ ಕೂಡ ಕ್ಲಾರಿಫಿಕೇಶನ್ ಕರೆಕ್ಟ್ ಸಿಕ್ಕಿಲ್ಲ. 5th ಆಗಸ್ಟ್ ನಲ್ಲಿ ಒಂದು ಮೀಟಿಂಗ್ ನಡೀತಿದೆ. ಆ ಮೀಟಿಂಗ್ ನಲ್ಲಿ ಈ ವಿಷಯಗಳನ್ನ ಹಂಚಿಕೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ. ಯಾಕೆಂದ್ರೆ ಹಲವಾರು ಅಭ್ಯರ್ಥಿಗಳಿಗೆ ಮೋಸ ಆಗಿದೆ ಅಂತ ಹೇಳಿ ಪ್ರತಿಭಟನೆ ಸೆಂಟ್ರಲ್ ಗವರ್ನಮೆಂಟ್ ಡೆಲ್ಲಿ ಜಂತರ್ ಮಂತರ್ ನಡೀತಾ ಇದೆ. ಈ ಜಂತರ್ ಮಂತರ್ ನಡೀತಿರುವಂತಹ ಆ ಒಂದು ಆಕಾಂಕ್ಷೆಗಳಿಗೆ ಸರಿಯಾದ ರೀತಿ ಉತ್ತರ ಸಿಕ್ಕಿದ್ರೆ ಅಥವಾ ಅವ್ರಿಗೆ ಬೇಡಿಕೆ ಏನಿದೆ ಆ ಬೇಡಿಕೆ ಪೂರೈಸಿದ್ರೆ ಇದು ಏನು ನೆಕ್ಸ್ಟ್ PET ಅಥವಾ PhD ಮೆಡಿಕಲ್ ಡಾಕ್ಯುಮೆಂಟೇಶನ್ ಇದೆ ಇದು ಕಂಟಿನ್ಯೂ ನಡೆಯುತ್ತೆ. ಇಲ್ಲ ಅಂತಂದ್ರೆ ಇದು ಪೋಸ್ಟ್ ಪೋನ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ಅಥವಾ ಎಕ್ಸಾಮ್ ನಲ್ಲೂ ಕೂಡ ಏನಾದ್ರೂ ರೀ ಎಕ್ಸಾಮ್ ಆಗುವಂತ ಸಾಧ್ಯತೆ ಕೂಡ ಇರಬಹುದೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ 5th ಆಗಸ್ಟ್ ನಲ್ಲಿ ಇದು ಏನು ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಮತ್ತು ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಷ್ಟೋ ಆಕಾಂಕ್ಷಿಗಳು ನಾನು ಯೂನಿಫಾರ್ಮ್ ಹಾಕೊಬೇಕು, ದೇಶ ಸೇವೆ ಮಾಡಬೇಕು ಅಂತೇಳಿ ಬಹಳಷ್ಟು ಶ್ರಮ ಪಡ್ತಾರೆ. ಇಂಥ ಆಕಾಂಕ್ಷಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೀವು ಜವಾಬ್ದಾರಿಯುತವಾಗಿ ಅಂತ ಮಕ್ಕಳಿಗೆ ಸಹಕರಿಸಿ ಸರಿಯಾದ ನ್ಯಾಯ ಕೊಡಿಸಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ನಮಸ್ತೆ, जय हिंद। में जब लाखों युवाओं ने पेपर लीक के खिलाफ सड़कों पर आवाज उठाई थी तब कहा गया था कि CBI जांच होगी, सुधार होंगे, लेकिन हुआ कुछ नहीं। वही ढाक के 3 बार, ना कोई जवाबदेही तय हुई, ना व्यवस्था बदली। और अब जब 2024 में फिर वही कहानी सामने आई तो छात्रों को झटका लगा और इसी वजह से ये छात्र जो हैं ये खुलकर निकलकर सामने आए। लाखों अभ्यर्थी समझ ही नहीं पाए पिछली बार कि चयन से चूक कैसे गए या किसी और की सेटिंग कैसे उन्हें आगे निकाल गई। 2025 में हालात बेकाबू हैं, छात्र फिर परेशान है और इसी वजह से जब तकनीकी खराबियां नहीं कम हो रही, परीक्षा केंद्रों पर बदइंतजामियां नहीं रुक रही, छात्रों का भरोसा टूट रहा है, तब छात्र शिक्षकों के साथ सड़कों पर उतरे थे। लेकिन वहां ये लाठीचार्ज एक Welcome to Sainik Academy, Mysore. Learning today, leading tomorrow. I am studying in Sainik Academy, Mysore for Sainik School and Rashtriya Military School and JNV and Morarji. We have become future military officers. ನಮ್ಮ ಅಕಾಡೆಮಿಗೆ ಬರುವಂತ ಅಭ್ಯರ್ಥಿಗಳು ಭವಿಷ್ಯದ ಸೈನಿಕರಾಗುವ ಕನಸನ್ನ ಹೊತ್ತು ನಾನು ಸಾಧಕನಾಗಬೇಕು, ದೇಶ ಸೇವೆ, ತಾಯಿ ಭಾರತಾಂಬೆಯ ಸೇವೆ ಮಾಡಬೇಕು, ನಾನು ಒಬ್ಬ ಸೈನಿಕನಾಗಿ ಸರ್ಕಾರಿ ಉದ್ಯೋಗಿಯಾಗಿ ನನ್ನ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುವುದರ ಜೊತೆಗೆ ಗೌರವವನ್ನು ಕೂಡ ದೊರಕಿಸಿಕೊಡಬೇಕೆಂಬ ಮನೋಭಾವದೊಂದಿಗೆ ನಮ್ಮ ಸಂಸ್ಥೆಗೆ ಬರುತ್ತಾರೆ. I am Sridhara CM, ex-Black Hat Commando and founder of Sainik Academy, Mysuru. I have served 18 years in the Indian Army. ನನಗೆ ಭಾರತೀಯ ಸೇನೆ ಅಪಾರವಾದ ಅನುಭವವನ್ನು ಕೊಟ್ಟಿದೆ. ಈ ಅನುಭವದೊಂದಿಗೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈನಿಕ್ ಅಕಾಡೆಮಿ ಮೈಸೂರು ಎಂಬ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ನ ಸ್ಥಾಪನೆ ಮಾಡಿ ಇಲ್ಲಿವರೆಗೆ 361 ಆಕಾಂಕ್ಷಿಗಳು ಭಾರತಾಂಬೆ ಸೇವೆ ಸಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಇಂಥ ಒಂದು ಸಂಸ್ಥೆ ಇಷ್ಟಕ್ಕೆ ನಿಲ್ಲಬಾರದೆಂಬ ಈಗ ಸುಮಾರು 10 ಎಕರೆಯ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ತರಬೇತಿ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದೇವೆ. I want to become an NDA officer. I want to become an Indian Navy officer. I want to become an Marcos. I want to become a paracommando. I want to become an Agniveer soldier. I want to become a NST Black Cat Commando. My vision for SAM is to create a transformational learning environment that not only focuses on academic excellence but also developing strong character and military discipline in our candidates. We aim to build future leaders who are well prepared to excel in the most competitive exams and make their mark in the world while maintaining physical and mental strength. I had completed my NCC training, but I wasn't able to crack the CDS exam on my own. I was missing the right guidance. That's when I got to know about the SAM Academy. At SAM, I got personalized coaching, and the faculty here are extremely dedicated to helping each student to excel. Thanks to SAM Academy, I feel prepared not just for the CDS exam, but for life itself. At SAM, our mission is to provide holistic education that blends academic excellence with military discipline. We aim to shape responsible citizens who not only excel in their careers but also uphold the value of our rich cultures. We believe in respecting our elders, seniors and parents, and we instill in our candidates the responsibility to preserve and honor these values. Our commitment is to guide every candidate in not only achieving their academic goals but also in becoming respectful and responsible individual for our nation's futures. We offer hostel facilities with personal lockers for every student. Our aim is to provide home-like comfort with healthy, nutritious food, hot water and a clean environment. Our campus features has amazing sports facilities including football, volleyball, and we have a 400-meter track, basketball court, and we also conduct a military obstacle course. Along with this, we offer yoga, meditation, and martial arts to help our students grow in strength, balance, and flexibility. Outdoor activities like trekking and educational trips. We also provide transportation and have a medical room for any emergencies, ensuring complete care and safety for your child. If you want your child to experience the perfect blend of education and military discipline and make the school and college life unforgettable, SAM Academy is the best place. Watching, we look forward to welcoming you to our SAM Academy. Jai Hind!